ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ತಂದಿದ್ದೀನಿ ಇವತ್ತು ನಿಮ್ಮ ಮುಂದೆ ಸೋನಿಯವರ ಒಂದು ಮ್ಯೂಸಿಕ್ ಪ್ಲೇಯರ್. ಇದು ಸುಮಾರು 1990ರಲ್ಲಿ ಸೋನಿಯವರ ಒಂದು ಲೆಜೆಂಡರಿ ಮ್ಯೂಸಿಕ್ ಗ್ಯಾಜೆಟ್ ಆಗಿತ್ತು. ಇದು ಸುಮಾರು 35 ವರ್ಷ ಹಳೆಯದಾದ್ರೂ ಇವತ್ತು ಕೂಡ ಒಂದು ಗುಡ್ ಕಂಡೀಷನ್ ನಲ್ಲಿ ವರ್ಕ್ ಮಾಡುತ್ತೆ. ಹಾಗೂ ನಾನಿವತ್ತು ಇದರ ಬಿಲ್ಡ್ ಕ್ವಾಲಿಟಿ ಹಾಗೂ ಇತರ ಫೀಚರ್ಸ್ ಬಗ್ಗೆ ಕೆಲವೊಂದು ವಿಷಯನ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ನೋಡಿ, ಇದು 35 ವರ್ಷ ಹಳೆಯ ಒಂದು ಮ್ಯೂಸಿಕ್ ಪ್ಲೇಯರ್ ಆಗಿದ್ರು ಕೂಡ ಇವತ್ತು ಕೂಡ ಇದು ಒಂದು ಗುಡ್ ವರ್ಕಿಂಗ್ ಕಂಡೀಷನ್ ನಲ್ಲಿದೆ. ಇದರಲ್ಲಿ ಕ್ಯಾಸೆಟ್ ಪ್ಲೇಯರ್, FM, AM ರೇಡಿಯೋ, ಮೆಗಾ ಬಾಸ್ ಹಾಗೂ ಆಟೋ ರಿವರ್ಸ್ ಎಲ್ಲ ಫೀಚರ್ಸ್ ಇವೆ. ಹಾಗೂ ನೆಕ್ಸ್ಟ್ ಇದರ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋಣ. ನೆಕ್ಸ್ಟ್ ಗೈಸ್, ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಮೆಗಾ ಬಾಸ್ ಆಪ್ಷನ್ ಇದೆ ಹಾಗೂ ಆಟೋ ರಿವರ್ಸ್, ಆಂಟಿ ರೋಲಿಂಗ್ ಸಿಸ್ಟಮ್ ಇದೆ ಹಾಗೂ ಇಲ್ಲಿ FM, AM ಎಲ್ಲವೂ ಕೂಡ ಇದೆ. ಹಾಗೂ ನೆಕ್ಸ್ಟ್ ಇದರಲ್ಲಿ ಕ್ಯಾಸೆಟ್ ಯಾವ ರೀತಿ ಪ್ಲೇ ಮಾಡ್ತಿದ್ರು ಅಂದ್ರೆ ನೋಡಿ ಇಲ್ಲಿ ಓಲ್ಡ್ ಕ್ಯಾಸೆಟ್ ನ ಇಲ್ಲಿ ಹಾಕಿ ಪ್ಲೇ ಮಾಡ್ತಿದ್ರು, ನೋಡಬಹುದು. ನೋಡಿ, ಬಾಡಿ ಪ್ಲಾಸ್ಟಿಕ್ ಆಗಿದ್ರು ಕೂಡ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 35 ಇಯರ್ಸ್ ಓಲ್ಡ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಮೋಡ್ ಚೇಂಜಿಂಗ್ ಬಟನ್ ಇದೆ. ಇದರಿಂದ ನೀವು FM, AM ಹಾಗೂ ಕ್ಯಾಸೆಟ್ ಪ್ಲೇಯರ್ ಮೋಡ್ ನ ಚೇಂಜ್ ಮಾಡಬಹುದಿತ್ತು. ಹಾಗೂ ಇಲ್ಲಿ FM, AM ಇದು ಆನ್ ಆಫ್ ಬಟನ್ ಇಲ್ಲಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ವಾಲ್ಯೂಮ್ ಬಟನ್ ಇದೆ. ಇದರಿಂದ ನೀವು ವಾಲ್ಯೂಮ್ ಜಾಸ್ತಿ ಕಡಿಮೆ ಮಾಡಬಹುದಿತ್ತು. ಹಾಗೂ ಇದರ ಟ್ಯೂನಿಂಗ್ ಅಂದ್ರೆ ಇದರಿಂದ ನೀವು FM ಚಾನೆಲ್ ನ ಸೆಲೆಕ್ಟ್ ಮಾಡಬಹುದಿತ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ವಾಕ್ಮನ್ ಹಾಕ್ಲಿಕ್ಕೆ ಇಲ್ಲಿ ಸ್ಲಾಟ್ ಇದೆ. ವಾಕ್ಮನ್ ಇಲ್ಲಿ ಈ ಸ್ಲಾಟ್ ಗೆ ಹಾಕ್ತೀನಿ. ನೋಡಿ ಗಾಯ್ಸ್, ಇವತ್ತು ಕೂಡ ಇದರಲ್ಲಿ FM ನ ನೀವು ನೋಡಿ FM ನ ನಾವು ಸೆಟ್ ಮಾಡಬಹುದು. ನೋಡಿ, ಇದ್ರ ಬ್ಯಾಟ್ರಿ ವಿಷಯಕ್ಕೆ ಬರೋದಾದ್ರೆ ಇದು ನೋಡಿ, ಇಲ್ಲಿ ನಾರ್ಮಲ್ 5 ವೋಲ್ಟ್ಸ್ ಸೆಲ್ಸ್ ಇವೆ. ಇವತ್ತಿನ ಟೈಮ್ ನಲ್ಲಿ ನಾವು ಯಾವುದೇ ಒಂದು ಮ್ಯೂಸಿಕ್ ಪ್ಲೇಯರ್ ಗ್ಯಾಡ್ಜೆಟ್ ನ ತೆಗೆದುಕೊಂಡ್ರೆ ಅದು 3-4 ವರ್ಷದಲ್ಲಿ ಪ್ರಾಬ್ಲಮ್ ಬರುತ್ತೆ. ಬಟ್ ಇದು ಇವತ್ತು 35 ವರ್ಷ ಹಳೆಯದಾದ್ರೂ ಇದರಲ್ಲಿ ಈಗ ಚೆನ್ನಾಗಿ ನಾವು ಇದರಲ್ಲಿ FM ಪ್ಲೇ ಮಾಡಬಹುದು. ಕ್ಯಾಸೆಟ್ ಕೂಡ ಪ್ಲೇ ಆಗುತ್ತೆ. ಬಟ್ ನನ್ನ ಹತ್ರ ಯಾವುದೇ ಕ್ಯಾಸೆಟ್ ಇಲ್ಲ. ಹೋಗಬಹುದು. FM ಕಂಡೀಷನ್ ಕೂಡ ಈಗ ಬೆಸ್ಟ್ ಇದೆ. ನಾನು ಅವಾಗ ಇದನ್ನ ಯೂಸ್ ಮಾಡ್ತಿರ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಸೋನಿ ವಾಕ್ಮನ್ ಗ್ಯಾಜೆಟ್ ನ ಒಂದು ಮಾಹಿತಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.